ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನನ್ನ ಹೆಸರು ಸುಮಿತ್ ಅಂತ. ಇವತ್ತು ನಾವು ಒಂದು ಸೂಪರ್ ಯೂಸ್ಫುಲ್ ಟಾಪಿಕ್ ಬಗ್ಗೆ ಮಾತಾಡ್ತಿರ್ತೇವೆ ನೋಡಿ. ಸೊ KCT ಕೌನ್ಸಿಲಿಂಗು ತುಂಬಾ ಹತ್ತಿರ ಬರುತ್ತಿದೆ. ಅಂಡ್ ನೀವು ಎಲ್ಲರೂ ವಿಚಾರ ಮಾಡ್ತಿರ್ಬೋದು, ವಾಟ್ ಇಫ್ ಐ ಡಿಡ್ ನಾಟ್ ಗೆಟ್ ದ ಕಾಲೇಜ್ ವಿಚ್ ಐ ವಾಂಟ್ ಅಡ್ಮಿಷನ್ ಇನ್ ಮೈ ಡ್ರೀಮ್ ಕಾಲೇಜ್, ಆರ್ ವರ್ಸ್ ಇಫ್ ಮೈ ರ್ಯಾಂಕ್ ಇಸ್ ನಾಟ್ ಇನಫ್ ಟು ಗೆಟ್ ಅಡ್ಮಿಷನ್ ಇನ್ ದ ಟಾಪ್ ಇಂಜಿನಿಯರಿಂಗ್ ಕಾಲೇಜ್. ಬಟ್ ಏನಂದ್ರೆ, ಕರ್ನಾಟಕದಲ್ಲಿ ಒಂದು ಕಾಲೇಜ್ ಇದೆ, ಅಲ್ಲಿ ನಿಮಗೆ KCT ರ್ಯಾಂಕ್ ನೆಸೆಸಿಟಿ ಇಲ್ಲ. ಸ್ಟಿಲ್ ನಿಮಗೆ ಒಂದು ಟಾಪ್ ಪ್ಲೇಸ್ಮೆಂಟ್ ಸಿಗುತ್ತೆ, ಕಟ್ಟಿಂಗ್ ಎಜ್ ಕರಿಕ್ಯುಲಮ್ ಇರುತ್ತೆ, ಆ್ಯಂಡ್ ಹೆಡ್ ಸ್ಟಾರ್ಟ್ ಟು ದಿ ಟೆಕ್ ಇಂಡಸ್ಟ್ರಿ ಇರುತ್ತೆ ನೋಡಿ. ಸೊ ಅದ್ರ ಬಗ್ಗೆ ಏನೆಲ್ಲ ಇರುತ್ತೆ ಅಂತ ಇವತ್ತು ಈ ಒಂದು ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಿರತ್ತೆ. ಯಾವುದಿದೆ ಆ ಕಾಲೇಜ್ ಕರ್ನಾಟಕದಲ್ಲಿ, ಅದಕ್ಕೆ ಯಾವುದೇ KCT ರ್ಯಾಂಕ್ ನೆಸೆಸಿಟಿ ಇಲ್ಲ ನಿಮಗೆ ಅಡ್ಮಿಷನ್ ಪಡ್ಕೊಳ್ಳೋಕೆ ಅಂತಾನು ಡಿಸ್ಕಸ್ ಮಾಡ್ತಿರ್ತೇವೆ ನೋಡಿ. ಫಸ್ಟ್ ಆಫ್ ಆಲ್, ಏನೆಲ್ಲ KCT ಎಕ್ಸಾಮಿನೇಷನ್ ಇದೆ, ಕರ್ನಾಟಕ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಓಕೆ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಪ್ರತಿ ವರ್ಷ ಲ್ಯಾಕ್ಸ್ ಆಫ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಿದ್ದಾರೆ. ಬಟ್ ಟಾಪ್ ಕಾಲೇಜ್ ಲೈಕ್ RBC ಆಗಲಿ ಅಥವಾ ನಿಮ್ಮದು PS ಆಗಲಿ BMS ಆಗಲಿ, ಅಲ್ಲಿ ಓನ್ಲಿ ಫ್ಯೂ ಥೌಸಂಡ್ ಸೀಟ್ಸ್ ಅಷ್ಟೇ ಅವೈಲೇಬಲ್ ಇದ್ದಾವೆ. ಆ್ಯಂಡ್ ನೀವು ಒಂದು ವೇಳೆ CSE ಆರ್ CSE ಇನ್ ಸ್ಪೆಷಲೈಸೇಷನ್ ನೋಡಿದಾಗ ಅಲ್ಲಿ ಫ್ಯೂ ಹಂಡ್ರೆಡ್ ಸೀಟ್ಸ್ ಅಷ್ಟೇ ಅವೈಲೇಬಲ್ ಇದ್ದಾವೆ. ಸೊ ಆ ಸ್ವಲ್ಪ ಜನಕ್ಕೆ ಅಡ್ಮಿಷನ್ ಸಿಗುತ್ತೆ. ರೆಸ್ಟ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಅವರು ಒಂದು Tier 3 ಪ್ರೈವೇಟ್ ಕಾಲೇಜಸ್ಗೆ ಜಾಯಿನ್ ಆಗಿಬಿಡ್ತಾರೆ. ಬಟ್ ಅಲ್ಲಿ ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಅಂದರೆ, ಏನೆಲ್ಲ Tier 3 ಪ್ರೈವೇಟ್ ಕಾಲೇಜಸ್ ಇದ್ದಾವೆ ಅಲ್ಲಿ ಔಟ್ ಡೇಟೆಡ್ ಕರಿಕ್ಯುಲಮ್ ಇದೆ. ಫಸ್ಟ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ. ಆ್ಯಂಡ್ ಒಂದು ಬ್ಯಾಚಲ್ಲಿ ಮಾಸ್ ಅಡ್ಮಿಷನ್ ಮಾಡ್ಕೋತಾರೆ, 700+ ಸ್ಟೂಡೆಂಟ್ಸ್ ಒಂದು ಬ್ಯಾಚಲ್ಲಿ ಇರ್ತಾರೆ. ಆ್ಯಂಡ್ ನಿಮಗೆ ಕಂಪ್ಲೀಟ್ಲಿ ಅಲ್ಲಿ ಥಿಯರಿ ಓರಿಯೆಂಟೆಡ್ ಇರುತ್ತೆ, ನಿಮಗೆ ಇಂಡಸ್ಟ್ರಿಗೆ ಕಡಿಮೆ ಅಪ್ರೋಚ್ ಇರುತ್ತೆ. ಆ್ಯಂಡ್ ಏನೆಲ್ಲ ಪ್ಲೇಸ್ಮೆಂಟ್ ಸಪೋರ್ಟ್ ಇರುತ್ತೆ ಅದು ಕಂಪ್ಲೀಟ್ಲಿ ನಿಲ್ ಇರುತ್ತೆ. ಸೊ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಮುಗಿದ ಮೇಲೆ ಎಂಡ್ ರಿಸಲ್ಟ್ ಏನಾಗುತ್ತೆ, 4 ವರ್ಷ ನೀವು ಇಂಜಿನಿಯರಿಂಗ್ ಮಾಡ್ತೀರಾ, ಜಸ್ಟ್ 3 to 4 LPA ಜಾಬ್ ನೀವು ಪಡ್ಕೊಳ್ಳೋಂಥ ಕೆಪಾಸಿಟಿ ನಿಮಗೆ ಬಂದುಬಿಡತ್ತೆ. ಆ್ಯಂಡ್ ನೀವು ಮುಂದೆ ಸ್ವಿಚ್ ಮಾಡಬೇಕಂದ್ರೆ ನೀವು 4 ಇಯರ್ಸಲ್ಲಿ ಒಂದು ಒಳ್ಳೆ ಸ್ಕಿಲ್ಸ್ ಕೂಡ ಕಲ್ತಿರೋಂಗಿಲ್ಲ, ನೀವು ಸ್ವಿಚ್ ಮಾಡೋಕ್ಕೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಜಾಬಲ್ಲಿ. ಸೊ ಏನೆಲ್ಲ ಇವು ಪ್ರಾಬ್ಲಮ್ಸ್ ಇದ್ದಾವೆ, ಈ ಪ್ರಾಬ್ಲಮ್ಸನ್ನು ಕೌಂಟರ್ ಮಾಡಿ, ಈ ಪ್ರಾಬ್ಲಮ್ಸನ್ನು ಸೊಲ್ಯೂಷನ್, ಒಂದು ಹೊಸ ಟೈಪ್ ಆಫ್ ಕಾಲೇಜ್, ಅದಕ್ಕೆ ನಾವು ಟೆಕ್ ಸ್ಕೂಲ್ ಅಂತ ಇದೆ, ಅದು ಬಂದಿದೆ ಕರ್ನಾಟಕದಲ್ಲಿ. ಆ ಟೆಕ್ ಸ್ಕೂಲು ಕಂಪ್ಲೀಟ್ಲಿ ಟೆಕ್ ಫೋಕಸ್ಡ್ ಇದೆ, ವೆರಿ ಇಂಪಾರ್ಟೆಂಟ್. ಅದು ಟೆಕ್ ಫೋಕಸ್ ಇದೆ, ಇಂಡಸ್ಟ್ರಿ ರೆಡಿ ನಿಮಗೆ ಡೇ 1 ಇಂದನೇ ಮಾಡಿಸ್ತಿರತ್ತೆ ನೋಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಲ್ಲಿ ನಿಮಗೆ KCT ಅಥವಾ JE ನೆಸೆಸಿಟಿ ಇರೋಂಗಿಲ್ಲ ನೋಡಿ. ಹೌದು, ಸೊ ನಾನು ಮಾತಾಡ್ತಿರೋದು ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅಂತ. ಸೊ ಇದು ನೋಡಿ, ಇದು ಒಂದು ಟಿಪಿಕಲ್ ಕಾಲೇಜ್ ಇಲ್ಲ, ಇದು ಒಂದು ಟೆಕ್ ಸ್ಕೂಲ್ ನೋಡಿ. ಇದು ನೀವು ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇದೆ ಅಲ್ಲ, ಇದು ಒಂದು ನಾವು ಟೆಕ್ ಸ್ಕೂಲ್ ಅಂತ ರೀಪ್ರೆಸೆಂಟ್ ಮಾಡ್ತಿರ್ತೇವೆ ನೋಡಿ. ಇದು ಎಲ್ಲಿ ಲೊಕೇಟೆಡ್ ಇದೆ ಅಂದರೆ ಬೆಂಗಳೂರಲ್ಲಿ ಲೊಕೇಟೆಡ್ ಇದೆ, ನಮ್ಮ ಇಂಡಿಯಾದು ಟೆಕ್ ಕ್ಯಾಪಿಟಲ್ ಅಲ್ಲಿ. ಆ್ಯಂಡ್ ಇವರು UGC ಅಪ್ರೂವ್ ಡಿಗ್ರಿ ಕೊಡ್ತಾರೆ, ಮೇಧಾವಿ ಸ್ಕಿಲ್ ಯೂನಿವರ್ಸಿಟಿ ಪಾರ್ಟ್ನರ್ಶಿಪ್ ಇದೆ ಪೊಲಾರಿಸ್ ಜೊತೆ, ಓಕೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಯಾವುದೇ ರೀತಿ KCT ಎಕ್ಸಾಮಿನೇಷನ್ ನೆಸೆಸಿಟಿ ಇಲ್ಲ ನೋಡಿ. ಜಸ್ಟ್ ನೀವು ಇಲ್ಲಿ ಒಂದು PAT ಅಂತ ಇವ್ರದ್ದು ಎಕ್ಸಾಮಿನೇಷನ್ ಇದೆ, ದಟ್ ಈಸ್ ಪೊಲಾರಿಸಿಸ್ ಅಡ್ಮಿಷನ್ ಟೆಸ್ಟ್. ಈ ಎಕ್ಸಾಮ್ ನೀವು ಕೊಡಬೇಕಾಗತ್ತೆ. ಸೊ ಇದೇನೆಲ್ಲ ಎಕ್ಸಾಮಿನೇಷನ್ ಇದೆ, PAT ಎಕ್ಸಾಮಿನೇಷನ್, ಇದು ಒಂದು 45 minutes ಆನ್ಲೈನ್ ಟೆಸ್ಟ್ ಇದೆ. ಅದು ಚೆಕ್ ಮಾಡುತ್ತೆ ನಿಮ್ಮದು ಲಾಜಿಕ್ ಮತ್ತು ರೀಸನಿಂಗ್, ಓಕೆ. ಒಂದು ವೇಳೆ ಇಲ್ಲಿ ಏನಿದೆ PAT ಎಕ್ಸಾಮಿನೇಷನ್ ಇದೆ, ಇದರಲ್ಲಿ ನಿಮಗೆ ಫಿಸಿಕ್ಸ್ ಇಲ್ಲ, ಕೆಮಿಸ್ಟ್ರಿ ಇಲ್ಲ ನೋಡಿ. ಇದು ತುಂಬ ಸಿಂಪಲ್ ಆಗಿರುವಂಥ ಎಕ್ಸಾಮ್ ಇರುತ್ತೆ. ಇಫ್ ನೀವು ಇದು ಕ್ಲಿಯರ್ ಮಾಡಿದ್ಮೇಲೆ ನಿಮಗೆ ಎಲಿಜಿಬಲ್ ಆಗಿಬಿಡ್ತೀರಾ ಸ್ಕಾಲರ್ಶಿಪ್ ಅಪ್ ಟು 15 lakhs. ಹೌದು, 15 lakhs ತನಕ ನಿಮ್ಮ ಸ್ಕಾಲರ್ಶಿಪ್ ಸಿಗುತ್ತೆ. ಅಂದರೆ ನಿಮ್ದೇನು ಅಡ್ಮಿಷನ್ ಫೀಸ್ ಇರುತ್ತೆ, ಆ ಫೀಸಲ್ಲಿ ಇವರು ಈ ಸ್ಕಾಲರ್ಶಿಪ್ಪಿಂದ ನಿಮಗೆ ಕನ್ಸೆಷನ್ ಪ್ರೊವೈಡ್ ಮಾಡ್ತಾರೆ, ಓಕೆ. ನಿಮಗೆ ಫೀಸಲ್ಲಿ ರೆಡ್ಯೂಸ್ ಆಗುತ್ತೆ, ನಿಮ್ಗೆ ಒಂದು ಒಳ್ಳೆ ಸ್ಕಾಲರ್ಶಿಪ್ ಸಿಕ್ತಂದರೆ, ನೀವು ಎಕ್ಸಾಮಿನೇಷನ್ ಒಳ್ಳೆ ಪರ್ಫಾರ್ಮ್ ಮಾಡಿದ್ರೆ ಅಂದರೆ. ಆ್ಯಂಡ್ ಇವನ್ ಥ್ರೂ ನೀವು ಸ್ಕಾಲರ್ಶಿಪ್ಪು ಸಿಕ್ಕಿಲ್ಲ ಅಂದರೂ ಕೂಡ ಟ್ಯೂಷನ್ ಫೀಸು ವೇ ಲೆಸ್ ಇದೆ ಆಸ್ ಕಂಪೇರ್ಡ್ ಟು ದ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ಅಂತ ಹೇಳ್ತೇವೆ ನೋಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಈ ಏನೆಲ್ಲ ಟೆಕ್ ಸ್ಕೂಲ್ ಇದೆ, ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇದೆ, ಅಲ್ಲಿ ಯಾವುದೇ ಬೋರಿಂಗ್ ಥಿಯರಿ ಇಲ್ಲ ನೋಡಿ. ಇಲ್ಲಿ ಇನ್ಸ್ಟೆಡ್ ನೀವು ಸ್ಪೆಂಡ್ ಮಾಡ್ತೀರಾ 5000 hours ಪ್ಲಸ್ ಕೋಡಿಂಗ್, ಓಕೆ. ನೀವು ಇಲ್ಲಿ ಡಿಗ್ರಿ ಮುಗಿಸೋ ತನಕ 5000 hours ಪ್ಲಸ್ ಕೋಡಿಂಗ್ ಮಾಡ್ತಿರ್ತೀರಾ. ಆ್ಯಂಡ್ ಇಲ್ಲಿ ನೀವು ರಿಯಲ್ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ ಮಾಡ್ತಿರ್ತೀರಾ ನೋಡಿ. ಏನೆಲ್ಲ ಪ್ರಾಜೆಕ್ಟ್ಸ್ ಇರ್ತವೆ, ರಿಯಲ್ ಇಂಡಸ್ಟ್ರಿ ಪ್ರಾಜೆಕ್ಟ್ಸ್ ಇರ್ತವೆ. ಆ್ಯಂಡ್ ನೀವು ಗೂಗಲ್ ಇಂಜಿನಿಯರ್ಸು, ಮೈಕ್ರೋಸಾಫ್ಟ್ ಇಂಜಿನಿಯರ್ಸು, Paytm ಇಂಜಿನಿಯರ್ಸ್ ಬಂದು ನಿಮಗೆ ಡೈರೆಕ್ಟ್ಲಿ ಇಲ್ಲಿ ಲೆಕ್ಚರ್ ಪ್ರೊವೈಡ್ ಮಾಡ್ತಿರ್ತಾರೆ, ಅವ್ರು ಟೀಚ್ ಮಾಡ್ತಿರ್ತಾರೆ. ನೀವು ಡೈರೆಕ್ಟ್ಲಿ ಈ ಇಂಜಿನಿಯರ್ಸಿಂದ ಕಲಿಯೋಂಥ ಅಪಾರ್ಚುನಿಟಿ ನಿಮಗೆ ಸಿಗುತ್ತಿರುತ್ತೆ. ನೀವು ಪ್ರೈವೇಟ್ Tier 3 ಕಾಲೇಜಸಲ್ಲಿ ಇದು ಪಾಸಿಬಲೇ ಇಲ್ಲ. ಅಲ್ಲಿ ನಿಮಗೆ ಅವ್ರ ಥಿಯರಿ, ಅಲ್ಲಿ ಏನೆಲ್ಲ ಟೀಚರ್ಸ್ ಇರ್ತಾರೆ ಅವರಿಗೆ ಪ್ರಾಕ್ಟಿಕಲ್ ನಾಲೆಜೇ ಇರೋಂಗಿಲ್ಲ ಇಲ್ಲಿ. ಬಟ್ ನಿಮಗೆ ಯಾರೆಲ್ಲ ಲೆಕ್ಚರರ್ಸ್ ಇರ್ತಾರೆ, ಅವರು ಟಾಪ್ ಕಂಪ್ನೀಸಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿರ್ತಾರೆ, ಅವ್ರು ನಿಮಗೆ ಇಲ್ಲಿ ಬಂದು ಟೀಚ್ ಮಾಡ್ತಿರ್ತಾರೆ ನೋಡಿ. ಸೊ ಇದು ಸಾಕಷ್ಟು ಕೂಲ್ ಥಿಂಗ್ ಇದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ನೋಡಿದಾಗ ಇಲ್ಲಿ ಫಸ್ಟ್ ಏನು ಅಡ್ವಾಂಟೇಜ್ ಇದೆ, ಈ ಏನು ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇದೆ, ಇಲ್ಲಿ ಕರಿಕ್ಯುಲಮ್ ಅಡ್ವಾಂಟೇಜ್ ಇದೆ ನೋಡಿ. ಏನು ಕರಿಕ್ಯುಲಮ್ ಅಡ್ವಾಂಟೇಜ್ ಅಂದರೆ,
ಇಲ್ಲಿ ಏನೆಲ್ಲ ಕರಿಕ್ಯುಲಮ್ ಇದೆ ಅಲ್ಲ, ಕಂಪ್ನಿ ಜೊತೆ ಕೂಡಿ ಡಿಸೈನ್ ಮಾಡಿದ್ದಾರೆ ನೋಡಿ. ಏನೆಲ್ಲ ಕರಿಕ್ಯುಲಮ್ ಇದೆ ಕಂಪ್ನಿ ಜೊತೆ ಡಿಸೈನ್ ಮಾಡಿದ್ದಾರೆ. ಏನೇ ಓಲ್ಡ್ ಸಿಲೆಬಸ್ ಟೆಕ್ಸ್ಟ್ ಬುಕ್ ಬೇಸಿಸ್ ಮೇಲೆ ಕರಿಕ್ಯುಲಮ್ ಇವರು ರೆಡಿ ಮಾಡಿಲ್ಲ, ಕಂಪ್ಲೀಟ್ಲಿ ಅಪ್ಡೇಟೆಡ್ ಸ್ಕಿಲ್ಸ್ ಮೇಲೆ ಇರುವಂತ ಕರಿಕ್ಯುಲಮ್ ಇದೆ ಇವ್ರದ್ದು. ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಪೈಥಾನು, ಗಿಟಬ್, DSC ಅಂತ ಸಬ್ಜೆಕ್ಟ್ಸ್ ಸ್ಟಡಿ ಮಾಡ್ತಿರ್ತೀರಾ. ನೆಕ್ಸ್ಟ್ ನೀವು ವೆಬ್ ಡೆವಲಪ್ಮೆಂಟ್, ಕ್ಲೌಡ್ ಕಂಪ್ಯೂಟಿಂಗು, DevOps, AI, ಮಷಿನ್ ಲರ್ನಿಂಗ್ ಅಂತ ಸಬ್ಜೆಕ್ಟ್ಸ್ ಫರ್ದರ್ ಸ್ಟಡಿ ಮಾಡ್ಕೋತಿರ್ತೀರಾ. ನೀವು ನೋಡ್ತಿರ್ಬೋದು ಏನೆಲ್ಲ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜಸ್ ಇದ್ದಾವೆ, ಅಲ್ಲಿ ನೀವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಫಿಸಿಕ್ಸ್, ಸೆಕೆಂಡ್ ಸೆಮಿಸ್ಟರ್ ಕೆಮಿಸ್ಟ್ರಿ, ಮತ್ತೆ ನೀವು ಫಸ್ಟ್ ಇಯರ್ ಅಲ್ಲಿ ನೀವು ಇಂಜಿನಿಯರಿಂಗ್, ಡ್ರಾಯಿಂಗು, ನೆಸೆಸಿಟಿ ಇರ್ಲಾರಂತ ಸಬ್ಜೆಕ್ಟ್ ಸ್ಟಡಿ ಮಾಡ್ಕೋತಿರ್ತೀರಾ. ಓಕೆ, EVS, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅವೆಲ್ಲ ಸಬ್ಜೆಕ್ಟ್ಸ್. ಬಟ್ ಇಲ್ಲಿ ಆ ಟೈಪ್ ಇಲ್ಲ ನೋಡಿ, ನಿಮಗೆ ಫಸ್ಟ್ ಇಯರ್ ಇಂದಾನೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಲರ್ನಿಂಗ್ ಇರುತ್ತೆ. ಅಂಡ್ ಏನೆಲ್ಲ ನಿಮ್ದು ಯಾವುದೇ ಸಬ್ಜೆಕ್ಟ್ ಇರತ್ತೆ ಅಲ್ಲ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ನಿಮಗೆ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡಿಸ್ತಾರೆ. ರಿಯಲ್ ಪ್ರಾಜೆಕ್ಟ್ಸ್ ಜೊತೆ ಅದು ಪ್ರಾಜೆಕ್ಟ್ಸ್ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ಗೆ ಗಿಟಪ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಇವ್ರದ್ದು ಕರಿಕ್ಯುಲಮ್ ಇಂದಾನೆ ಇವ್ರದ್ದು ಮೇನ್ ಅಡ್ವಾಂಟೇಜ್ ಏನೆಲ್ಲ ಟೆಕ್ ಸ್ಕೂಲ್ ಶೈನ್ ಆಗ್ತಿದೆ ಇವಾಗ, ದಟ್ ಈಸ್ ರೀಸನ್ ಆಫ್ ದೇರ್ ಕರಿಕ್ಯುಲಮ್ ಅಂತ ಹೇಳ್ಬೋದು ನೋಡಿ. ನೆಕ್ಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನಾನು ಆಲ್ರೆಡಿ ಹೇಳಿದ್ದೇನೆ, ನೀವು ಇಲ್ಲಿ ಗ್ರ್ಯಾಜುಯೇಷನ್ ಮಾಡಬೇಕಂದ್ರೆ ನೀವು 5000 ಅವರ್ಸ್ ಪ್ಲಸ್ ಕೋಡಿಂಗ್ ಕಂಪಲ್ಸರಿ ಇರುತ್ತೆ. ನೀವು 5000 ಅವರ್ಸ್ ಕೋಡಿಂಗ್ ಮಾಡಿಲ್ಲ ಅಂದರೆ ನಿಮಗೆ ಇವರು ಡಿಗ್ರಿನೇ ಕೊಡೋಂಗಿಲ್ಲ. ಆ್ಯಂಡ್ ಡೈಲಿ 3 ಅವರ್ಸ್ ನೀವು ಕೋಡ್ ಮಾಡಬೇಕಾಗತ್ತೆ. ಅವ್ರ ಹತ್ರ ಒಂದು ಸಿಸ್ಟಮ್ ಇರುತ್ತೆ, ಅದು ಟ್ರ್ಯಾಕ್ ಮಾಡ್ತಿರತ್ತೆ ನೀವು ಎಷ್ಟು ಡೈಲಿ ಕೋಡ್ ಮಾಡ್ತೀರಂತ. ಇದು ಎಲ್ಲ ಡಿಫ್ರೆನ್ಸ್ ಆಗುತ್ತೆ ಏನೆಲ್ಲ ನಮ್ಮ ನಾರ್ಮಲ್ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಈ ಟೆಕ್ ಸ್ಕೂಲ್ ಬೇಸಿಸ್ ಮೇಲೆ ನೋಡಿದಾಗ. ಏನೆಲ್ಲ ಇದು ಎಲ್ಲ ನಾವು ನೋಡ್ತಿದ್ದೇವೆ ಕರಿಕ್ಯುಲಮ್ ಅಡ್ವಾಂಟೇಜು. ಇದರಿಂದ ಔಟ್ಕಮ್ ಏನು ಬರ್ತಿದೆ ಅಂದರೆ, ಏನೆಲ್ಲ ಸ್ಟೂಡೆಂಟ್ಸ್ ಯಾರೆಲ್ಲ ಪೊಲಾರಿಸಿಸ್ ಇಂದ ಸ್ಟಡಿ ಮಾಡ್ತಿದ್ದಾರೆ ಅವರು ಆಲ್ರೆಡಿ ಫಸ್ಟ್ ಇಯರ್ ಅಲ್ಲೇನೆ ಒಂದು ಪ್ರೋಗ್ರಾಮ್ ಬರುತ್ತೆ, GSOC ಅಂತ ಪ್ರೋಗ್ರಾಮ್. ಇದು ಗೂಗಲ್ ಸಮ್ಮರ್ ಆಫ್ ಕೋಡ್ ಅಂತ ಪ್ರೋಗ್ರಾಮ್ ಬರುತ್ತೆ. ಇದರಲ್ಲಿ ನೀವು ಓಪನ್ ಸೋರ್ಸ್ ಪ್ರಾಜೆಕ್ಟ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಿರ್ತೀರಾ. ಈ ಸ್ಟೂಡೆಂಟ್ಸ್ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಸ್ಟೂಡೆಂಟ್ಸ್ ಆಲ್ರೆಡಿ ಈ GSOC ಪ್ರೋಗ್ರಾಮ್ ಅನ್ನು ಕ್ರ್ಯಾಕ್ ಮಾಡಿದ್ದಾರೆ. ಒಂದು ಲಿನಕ್ಸ್ ಫೌಂಡೇಶನ್ ಇಂಟರ್ನ್ಶಿಪ್ ಅಂತ ಬರುತ್ತೆ, ಅದಕ್ಕೆ ಇವ್ರು ಕ್ರ್ಯಾಕ್ ಮಾಡಿದ್ದಾರೆ. ಸಮ್ಮರ್ ಆಫ್ ಬಿಟ್ಕಾಯಿನ್ ಅಂತ ಒಂದು ಬ್ಲಾಕ್ ಚೈನ್ ಪ್ರೋಗ್ರಾಮ್ ಇದೆ, ಅದು ಕೂಡ ಇವ್ರು ಏನು ಮಾಡಿದ್ದಾರೆ ಅಂದರೆ ಕ್ರ್ಯಾಕ್ ಮಾಡಿದ್ದಾರೆ. ಸೊ ಇದು ನೋಡಿ ಅವ್ರ ಸ್ಟೂಡೆಂಟ್ಸ್ ಯಾಕೆ ಇವೆಲ್ಲ ಪಾಸಿಬಲ್ ಆಗ್ತಿದೆ ಅಂದರೆ ಡ್ಯೂ ಟು ದೇರ್ ಕರಿಕ್ಯುಲಮು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೋಡಿ, ಏನೆಲ್ಲ ಈ ಪ್ರೋಗ್ರಾಮ್ ಇರುತ್ತೆ ಆ ಪ್ರೋಗ್ರಾಮಲ್ಲಿ ಏನೆಲ್ಲ ಇವ್ರದ್ದು GSOC ಎಲ್ಲ ಪ್ರೋಗ್ರಾಮ್ ಇರ್ತವೆ, ಕಂಪ್ಲೀಟ್ ಇಂಡಿಯಾಯಿಂದ ಬರೀ 300 ಸ್ಟೂಡೆಂಟ್ಸ್ಗೆ ಅವ್ರು ತಗೋತಾರೆ. ಓಕೆ, ಕಂಪ್ಲೀಟ್ ಇಂಡಿಯಾದಿಂದ 300 ಸ್ಟೂಡೆಂಟ್ಸು. ಆ್ಯಂಡ್ ಏನೆಲ್ಲ ಇಲ್ಲಿ ಈ 300 ಸ್ಟೂಡೆಂಟ್ಸಿಂದ ಏನೆಲ್ಲ ನಮ್ಮದು ಏನೆಲ್ಲ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಅದರಿಂದ 3 ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗಿದ್ದಾರೆ ನೋಡಿ. ಈ 300 ಸ್ಟೂಡೆಂಟ್ಸ್ ಇವರು GSOC ಆಗಲಿ ಅವ್ರು ಬರೀ ಪೂರ್ತಿ ಇಂಡಿಯಾದಿಂದ ಬರೀ 300 ಸ್ಟೂಡೆಂಟ್ಸ್ ಅಷ್ಟೇ ತಗೋತಾರೆ. ಅದರಿಂದ 3 ಸ್ಟೂಡೆಂಟ್ಸ್ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಯಿಂದ ಸೆಲೆಕ್ಟ್ ಆಗಿದ್ದಾರೆ. ಆ್ಯಂಡ್ ಇವೆಲ್ಲ ಪ್ರೋಗ್ರಾಮ್ ಇರ್ತಾವಲ್ಲ, ಇದರಲ್ಲಿ ಸ್ಟೈಫಂಡು 2.5 ಲ್ಯಾಕ್ ಪರ್ ಮಂತ್ ಇರುತ್ತೆ ನೋಡಿ, 2.5 ಲ್ಯಾಕ್ ಪರ್ ಮಂತ್. ಸೊ ಪೊಲಾರಿಸಿಸ್ ಸ್ಟೂಡೆಂಟ್ಸು ಫಸ್ಟ್ ಇಯರಲ್ಲಿ ಇವೆಲ್ಲ ಪ್ರೋಗ್ರಾಮ್ ಕ್ರ್ಯಾಕ್ ಮಾಡ್ತಿದ್ದಾರೆ. ಎಲ್ಲ ಅಡ್ವಾಂಟೇಜ್ ಇವ್ರ ಕರಿಕ್ಯುಲಮು, ಮೆಂಟರ್ಶಿಪ್ ಅಂತ ಹೇಳ್ಬೋದು ನೋಡಿ. ಸೊ ಇದೆಲ್ಲ ಯಾಕೆ ಆಗ್ತಿದೆ ಅಂದರೆ, ಫಸ್ಟ್ ಇವ್ರ ಹತ್ರ ಒಂದು ಸ್ಟ್ರಾಂಗ್ ಮೆಂಟರ್ಶಿಪ್ ಸಿಗುತ್ತಿದೆ. ಆ್ಯಂಡ್ ಒಂದು ಒಳ್ಳೆ ಕೋಡಿಂಗ್ ಕಲ್ಚರು ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಯಲ್ಲಿದೆ. ಆ್ಯಂಡ್ ಇವ್ರು ನಿಮಗೆ ಏನೆಲ್ಲ ಇಂಡಸ್ಟ್ರಿ ಲೆವೆಲ್ ಟ್ರೈನಿಂಗ್ ಇರುತ್ತೆ, ಇಂಡಸ್ಟ್ರಿ ಲೆವೆಲ್ ಏನೆಲ್ಲ ಟ್ರೈನಿಂಗ್ ಇದೆ ಅವ್ರು ಡೇ 1 ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಇದು ಒಂದಷ್ಟು ಕಾಲೇಜ್ ಅಷ್ಟೇ ಇಲ್ಲ ನೋಡಿ ಸ್ಟೂಡೆಂಟ್ಸ್, ಇದು ಒಂದು ಲಾಂಚ್ ಪ್ಯಾಡ್ ಇದೆ. ನೀವು ಒಂದು ಗ್ಲೋಬಲ್ ಟೆಕ್ ಕರಿಯರ್ ಹೋಗ್ಬೇಕಂದ್ರೆ ಇದು ಸಾಕಷ್ಟು ನಿಮಗೆ ಹೆಲ್ಪ್ ಮಾಡುವಂಥ ಪಾಸಿಬಿಲಿಟಿ ಇರುತ್ತೆ ನೋಡಿ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಯಿಂದ. ಈ ನೀವು ಪ್ರೊಜೆಕ್ಟ್ಸ್ ಮಾಡ್ತಿರ್ತೀರಾ, ನಿಮಗೆ ಯಾವುದಾದ್ರೂ ಒಂದು ಪ್ರಾಜೆಕ್ಟಲ್ಲಿ ಅನಿಸ್ಬೋದು ಈ ಪ್ರಾಜೆಕ್ಟು ಸ್ಟಾರ್ಟಪ್ ಆಗುವಂಥ ಅದು ಒಂದು ಪಾಸಿಬಿಲಿಟಿ ಇದೆ ಅಂತ. ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಹೇಳ್ತಾರೆ ನಾವು ನಿಮಗೆ ಸ್ಟಾರ್ಟಪ್ಗೋಸ್ಕರ ಸಪೋರ್ಟ್ ಮಾಡ್ತೇವೆ ಅಂತ. ಬಟ್ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿಯಲ್ಲಿ ಒಂದು ಸ್ಟಾರ್ಟಪ್ ಸಪೋರ್ಟ್ ಆ್ಯಂಡ್ ಇಂಡಸ್ಟ್ರಿ ಕನೆಕ್ಟ್ ಅಂತ ಪ್ರೋಗ್ರಾಮ್ ಇದೆ. ಇವ್ರ ಹತ್ರ ಒಂದು ಓನ್ ಇನ್ಕ್ಯುಬೇಟರ್ ಪ್ರೋಗ್ರಾಮ್ ಇದೆ, ಟೆಕ್ ಕಾಂಬಿನೇಟರ್ ಅಂತ. ಎಲ್ಲಿ ಅವ್ರು ನಿಮಗೆ 10,000 ರೂಪೀಸ್ ಸೀಡ್ ಕ್ಯಾಪಿಟಲ್ ಫಂಡಿಂಗ್ ಕೊಡ್ತಾರೆ. ಯಾವೆಲ್ಲ ಸ್ಟೂಡೆಂಟ್ಸು ಪ್ರಾಜೆಕ್ಟ್ ಐಡಿಯಾ ತುಂಬ ಒಳ್ಳೇದಿರುತ್ತೆ. ಆ್ಯಂಡ್ ಯಾವೆಲ್ಲ ಸ್ಟೂಡೆಂಟ್ಸ್ ಸೆಲೆಕ್ಟ್ ಆಗ್ತಾರೆ ಅವರಿಗೆ ಎಕ್ಸಿಸ್ ಸಿಗುತ್ತೆ, ಮೆಂಟರ್ಶಿಪ್ ಫ್ರಮ್ ದ ಟಾಪ್ ಸ್ಟಾರ್ಟಪ್ ಕಂಪ್ನೀಸು, ಓನರ್ಸು. ಆ್ಯಂಡ್ ವೀಕ್ಲಿ ಸೆಷನ್ ಇರುತ್ತೆ ನಿಮಗೆ VCs ಮತ್ತು ಫೌಂಡರ್ ಜೊತೆ ನೋಡಿ. ಸೊ ಮೋಸ್ಟ್ ಕಾಲೇಜ್ ಹೇಳ್ತಾರೆ ನಿಮಗೆ ಸಪೋರ್ಟ್ ಮಾಡ್ತೇವೆ ನಿಮ್ಮ ಸ್ಟಾರ್ಟಪ್ಗೋಸ್ಕರ. ಬಟ್ ಪೊಲಾರಿಸ್ ಆ್ಯಕ್ಚುಲಿ ನಿಮಗೆ ಫಂಡ್ ಮಾಡ್ತಿದೆ ನೋಡಿ. ನಿಮಗೆ ಆ್ಯಕ್ಚುಲಿ 10,000 ರೂಪೀಸ್ ಸೀಡ್ ಫಂಡ್ ಕೊಟ್ಟು ನಿಮಗೆ ಫಂಡ್ ಮಾಡ್ತಿದ್ದಾರೆ. ಪ್ಲಸ್ ಇಂಡಿಯಾಸ್ ಏನೆಲ್ಲ ಟಾಪ್ ಟೆಕ್ ಫೌಂಡರ್ಸ್ ಇದ್ದಾರೆ ಅವ್ರು ಇದಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಈ ಪ್ರೋಗ್ರಾಮ್ಗೆ, ಟೆಕ್ ಕಾಂಬಿನೇಟರ್ ಪ್ರೋಗ್ರಾಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅದರಿಂದ ನಿಮಗೆ ಇಂಡಸ್ಟ್ರಿ ರೆಫರಲ್ ಸಿಗುತ್ತೆ, ಗೆಸ್ಟ್ ಲೆಕ್ಚರರ್ ಸಿಗುತ್ತೆ, ಆ್ಯಂಡ್ ಇವನ್ PPO ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ ನೋಡಿ ಸ್ಟೂಡೆಂಟ್ಸ್. ಸೊ ಮಾಡರ್ನ್ ಎಜುಕೇಷನ್ ಅಂದರೆ ಇದೇ ಆಗುತ್ತೆ ನೋಡಿ, ನಿಮಗೆ ಕಂಪ್ಲೀಟ್ ಓವರ್ ಆಲ್ ಡೆವಲಪ್ಮೆಂಟು ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಮಾಡಿಸ್ತಿದೆ ನೋಡಿ. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗು ನಾನು ಆಲ್ರೆಡಿ ಹೇಳಿದೆ, ಏನೆಲ್ಲ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಇದೆ ಅದು ಬೆಂಗಳೂರಲ್ಲಿ ಲೊಕೇಟೆಡ್ ಇದೆ. ನೀವು ಒಂದು ವೇಳೆ ಬೆಂಗಳೂರಲ್ಲಿ ಇದ್ರಂದರೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನೀವು ವೀಕ್ಲಿ ಹ್ಯಾಕಥಾನ್ ಮತ್ತು ಕೋಡಿಂಗ್ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡ್ಬೋದು. ಟೆಕ್ ಮೀಟಪ್ಸ್ ಇರುತ್ತೆ, ವೇರ್ ಟೆಕ್ ಸ್ಟಾರ್ಟಪ್ ಫೌಂಡರ್ಸ್ ಬರ್ತಾರೆ ನಿಮ್ಮ ಜೊತೆ.
ಅವ್ರದ್ದು ಏನೆಲ್ಲ ಸೆಷನ್ಸ್ ಇರ್ತವೆ, ಮೆಂಟರ್ಶಿಪ್ ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ನೆಟ್ವರ್ಕಿಂಗ್ ಮತ್ತು ಇಂಟರ್ನ್ಶಿಪ್ ಅಪಾರ್ಚುನಿಟಿ ಫಸ್ಟ್ ಇಯರ್ ಇಂದಾನೆ ಸಿಗತ್ತಿರುತ್ತೆ ನೋಡಿ. ಸೊ Tier 3 ಕಾಲೇಜಸ್ ಮೋಸ್ಟ್ಲಿ ಎಲ್ಲಿರ್ತವೆ, ರಿಮೋಟ್ ಏರಿಯಾಸ್ ಅಲ್ಲಿ ಇರ್ತವೆ Tier 3 ಕಾಲೇಜಸ್. ಅಲ್ಲಿ ಒಂದು ಎಕ್ಸ್ಪ್ಲೋಜರ್ ಅನ್ನೋದೇ ಇರೋಂಗಿಲ್ಲ ನೋಡಿ. ಏನೆಲ್ಲ ಎಕ್ಸ್ಪ್ಲೋಜರ್ ಇರುತ್ತೆ ಅಲ್ಲಿ ಒಟ್ಟು ಸಿಗೋಂಗಿಲ್ಲ ನಿಮ್ಗೆ ಎಕ್ಸ್ಪ್ಲೋಜರು. ಬಟ್ ಇಲ್ಲಿ ನಿಮಗೆ ಒಂದು ಕಂಪ್ಲೀಟು ಒಂದು ಟೆಕ್ ಇಕೋ ಸಿಸ್ಟಮ್ ಸಿಗತ್ತಿದೆ ನೋಡಿ ಸ್ಟೂಡೆಂಟ್ಸ್. ಒಂದು ಕಂಪ್ಲೀಟ್ ಟೆಕ್ ಇಕೋ ಸಿಸ್ಟಮ್ ನಿಮ್ಮದು ಸರೌಂಡಿಂಗ್ ಇದೆ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಇಷ್ಟೆಲ್ಲ ಇದು ನಮ್ಮದು ಪ್ರೋಗ್ರಾಮ್. ನಾನು ನಿಮಗೆ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಟ್ಟಿದ್ದೇನೆ. ಒಂದು ವೇಳೆ ಇವಾಗ ನೀವು ಅಪ್ಲೈ ಮಾಡಬೇಕು, ಇಂಟ್ರೆಸ್ಟೆಡ್ ಇದ್ರೆ ಅಂದರೆ ಹೇಗೆ ಅಪ್ಲೈ ಮಾಡಬೇಕಂದ್ರೆ ತುಂಬ ಸಿಂಪಲ್ ಪ್ರೊಸೆಸ್ ಇದೆ ನೋಡಿ. ನೀವು ಒಂದು ಪೊಲಾರಿಸಿಸ್ ವೆಬ್ಸೈಟ್ ಇರುತ್ತೆ, ಅಲ್ಲಿ ವಿಸಿಟ್ ಮಾಡಿ, ಅಲ್ಲಿ ಹೋಗಿ ಸೈನ್ ಅಪ್ ಮಾಡಿ ಪ್ಯಾಟ್ ಎಕ್ಸಾಮಿನೇಷನ್ಗೋಸ್ಕರ. ಓಕೆ, ಅಲ್ಲಿ ಒಂದು 45 ಮಿನಿಟ್ಸ್ ಟೆಸ್ಟ್ ಇದೆ, ಆನ್ಲೈನ್ ಇರುತ್ತೆ, ಮ್ಯಾಥ್ಸ್ ಪ್ಲಸ್ ರೀಸನಿಂಗ್ ಚೆಕ್ ಮಾಡ್ತಾರೆ. ಅಲ್ಲಿ ಅಪ್ಲಿಕೇಶನ್ ಫೀಸ್ 1000 ರೂಪೀಸ್ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಇದು ಫುಲ್ಲಿ ರಿಫಂಡೇಬಲ್ ಇರುತ್ತೆ. ಓಕೆ, ಸೊ ನೀವು ಹೋಗಿ ಏನು ಮಾಡ್ಬೋದು, ಅಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ, ಸೊ ಡೆಡ್ಲೈನ್ ಬರುತ್ತಿದೆ. ಯಾರೆಲ್ಲ ಸ್ಟೂಡೆಂಟ್ಸು ಬೇಗ ಅಪ್ಲೈ ಮಾಡ್ತಾರೆ ನಿಮಗೆ ಫುಲ್ ಸ್ಕಾಲರ್ಶಿಪ್ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ ನೋಡಿ. ಯಾಕಂದರೆ ಹೇಗೆ ಸೀಟ್ಸ್ ಫುಲ್ ಆಗ್ತಾ ಹೋಗ್ತಾವಲ್ರಿ, ಅಲ್ಲಿ ಏನಾಗುತ್ತೆ ಸ್ಕಾಲರ್ಶಿಪ್ ಅವ್ರು ಕಡಿಮೆ ಮಾಡ್ತಾ ಹೋಗ್ತಾರೆ. ಸೊ ಯಾರು ಇನಿಷಿಯಲಿ ಬರ್ತಾರೆ ಅವರಿಗೆ ಫುಲ್ ಸ್ಕಾಲರ್ಶಿಪ್ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ ಈ ಎಕ್ಸಾಮಿನೇಷನ್ ಏನೆಲ್ಲ ಪ್ಯಾಟ್ ಎಕ್ಸಾಮಿನೇಷನ್ ಮುಖಾಂತರ. ಸೊ ಅದಕ್ಕೆ ಆದಷ್ಟು ಬೇಗ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಂಡ್ಬಿಡಿ ನೋಡಿ. ಸೊ ಲಾಸ್ಟಲ್ಲಿ ಯಾರೆಲ್ಲ ಅಪ್ಲೈ ಮಾಡಬೇಕು ಪೊಲಾರಿಸಿಸ್ಗೆ ಅಂತ ಹೇಳ್ಕೊಡ್ತೇನೆ ನೋಡಿ. ಒಂದು ವೇಳೆ ನಿಮಗೆ ಒಂದು ಒಳ್ಳೆ KCT ರ್ಯಾಂಕ್ ಬರ್ತಿಲ್ಲ ಅಂದರೆ ನೀವು ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ಕನ್ಸಿಡರ್ ಮಾಡ್ಬೋದು. ನೀವು ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಕಂಪ್ಲೀಟ್ಲಿ ಪ್ಯಾಷನೇಟ್ ಇದ್ದೀರ ಅಂದರೆ ಪೊಲಾರಿಸಿಸ್ ಸ್ಕೂಲ್ ಕನ್ಸಿಡರ್ ಮಾಡ್ಬೋದು. ಇಫ್ ನಿಮಗೆ ರಿಯಲ್ ವರ್ಲ್ಡ್ ಸ್ಕಿಲ್ಸ್ ಬೇಕು, ಬರೀ ಥಿಯರಿ ಅಷ್ಟೇ ಬೇಡ ಅಂದ್ರೆ ಕೂಡ ನೀವು ಪೊಲಾರಿಸಿಸ್ ಸ್ಕೂಲ್ ಕನ್ಸಿಡರ್ ಮಾಡ್ಬೋದು. ಇಫ್ ನೀವು ಸೀರಿಯಸ್ ಇದ್ದೀರಾ ಗೆಟ್ಟಿಂಗ್ ಇಂಟರ್ನ್ಶಿಪ್ ಆ್ಯಂಡ್ ಪ್ಯಾಕೇಜ್ ಫ್ರಮ್ ದ ಫಸ್ಟ್ ಇಯರ್ ಇಟ್ ಸೆಲ್ಫ್, ನೀವು ಪೊಲಾರಿಸಿಸ್ ಸ್ಕೂಲ್ ಕನ್ಸಿಡರ್ ಮಾಡ್ಬೋದು ನೋಡಿ ಸ್ಟೂಡೆಂಟ್ಸ್. ಇದು ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು ನೋಡಿ. ಇದು ಕಂಪ್ಲೀಟ್ಲಿ ಪೊಲಾರಿಸಿಸ್ ಸ್ಕೂಲ್ ಆಫ್ ಟೆಕ್ನಾಲಜಿ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ನೀವು ಇಲ್ಲಿ ಸ್ಟಕ್ ಆಗೋಂಗಿಲ್ಲ. ಇದು ಒಂದು ಬೆಟರ್ ಆಪ್ಷನ್ ಇದೆ ಆಸ್ ಕಂಪೇರ್ ಟು Tier 3 ಕಾಲೇಜಸ್. ಅದು ಕಂಪೇರ್ ಮಾಡಿದಾಗ ಇದೊಂದು ಬೆಟರ್ ಆಪ್ಷನ್ ಇದೆ. ಇದ್ರದ್ದು ಬೆನಿಫಿಟ್ ತಗೊಂಡ್ಬೇಡಿ ನೋಡಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆದರೆ ಲೈಕ್ ಮಾಡಿ ಈ ವಿಡಿಯೋಗೆ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋ ಬರ್ತಿರ್ತವೆ KCT ಕೌನ್ಸಿಲಿಂಗ್ ಬಗ್ಗೆ, ಕಾಲೇಜ್ ಕಂಪ್ಯಾರಿಸನ್ ಬಗ್ಗೆ, ಆ್ಯಂಡ್ ಏನೆಲ್ಲ ಸ್ಪಾಟ್ ಡಿಸಿಷನ್ಸ್ ಇರುತ್ತೆ ಇಂಜಿನಿಯರಿಂಗ್ ಕರಿಯರ್ ಅಂತ ಅವು ಕೂಡ ನಾನು ಡಿಸ್ಕಸ್ ಮಾಡ್ತಿರ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ ಹಾಕಿ. ಒಂದು ವೇಳೆ ನಿಮಗೆ ಪೊಲಾರಿಸಿಸ್ ಏನೆಲ್ಲ ಪೊಲಾರಿಸಿಸ್ ಸ್ಕೂಲ್ ಇದೆ, ಪೊಲಾರಿಸಿಸು ವರ್ಸಸ್ RV ಕಾಲೇಜು, BMS ಕಾಲೇಜು ಕಂಪ್ಯಾರಿಸನ್ ಬೇಕಾದರೆ ನೀವು ಕಮೆಂಟ್ ಹಾಕಿ. ಆ ಟೆಕ್ ಫೀಲ್ಡ್ಗೆ ರೈಟ್ ಏನಿದೆ ಅಂತ, ಏನೆಲ್ಲ ರೈಟ್ ಗೈಡೆನ್ಸ್ ಬೇಕಂತ ಏನಾದರೂ ನಿಮಗೆ ಡೌಟ್ಸ್ ಇದೆ ತೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕ್ವಶನ್ಸ್ ಹಾಕ್ಬಿಡಿ. ನಾನು ಪರ್ಸನಲಿ ರಿಪ್ಲೈ ಮಾಡ್ತಿರ್ತೇನೆ. ಇಲ್ಲಾಂದರೆ ಅದ್ರ ಮೇಲೆ ಒಂದು ಸಪ್ರೇಟ್ ಡೆಡಿಕೇಟೆಡ್ ವಿಡಿಯೋ ಮಾಡ್ತಿರ್ತೇನೆ ನೋಡಿ. ಟಿಲ್ ದೆನ್ ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಾಟಾ, ಬಾಯ್.